ತುಂಬಾ ಚೆನ್ನಾಗಿ ಬಿಡಿಸಿದ್ಯಾ ಪೂರ್ಣಿ. ಮನ್ಸಲ್ಲಿರೋ ಆಸೆಗಳನ್ನ ಹೀಗಾದ್ರೂ ನೋಡ್ಕೊಂಡು ಸಮಾಧಾನ ಪಡ್ಕೋಬೇಕಲ್ಲ ಅಮ್ಮ. ಚಿತ್ರ ಏನೋ ಬಿಡಿಸಿದೀನಿ, ಆದ್ರೆ ಅಮ್ಮನ ಹೆಸರೇ ಗೊತ್ತಿಲ್ಲ. ಅಮ್ಮನ ಹೆಸರು ವನಜ ಅನ್ಕೊಂಡೆ, ಆದ್ರೆ ಅದ್ ನಿಜ ಆಗ್ಲಿಲ್ಲ. ಅವ್ರು ಹೀಗ್ ಬಂದ್ ಹಾಗೋದ್ರು. ಅದಕ್ಕೆ ಈಗ ಅಮ್ಮನ್ಗೆ ನಾನೇ ಒಂದು ಹೆಸರಿಡ್ತೇನೆ. ಇನ್ಮೇಲೆ ಇದೆ ನನ್ನ ಅಮ್ಮನ ಹೆಸರು. ಇವರೇ ನನ್ನಮ್ಮ. ಸಮರ್, ಈ ಸರಿ ವಾಟರ್ ಬಿಲ್ಲು, ಕೇಬಲ್ಲು, ಪೇಪರು ಎಲ್ಲ ಸೇರಿಸಿ ಸಮರ್ಥ ಸರಿ, ಇವತ್ತಿಗೆ 36 ದಿನ ಕೂತ್ಕೊಳ್ಳಿ. ಇಷ್ಟೊತ್ತಿಗೆ ನಮ್ಮ ಮಗು ಹೇಗಿರ್ಬೋದು? ಇಷ್ಟೆಷ್ಟಿರ್ಬೋದಾ ಅಥವಾ ಸ್ವಲ್ಪ ದೊಡ್ಡದಾಗಿರುತ್ತಾ? ಅದಕ್ಕೆ ಕಣ್ಣು ಮಗು ಬಾಯೆಲ್ಲ ಬಂದಿರುತ್ತಾ? ನಿನ್ನ ಜೊತೆ ಮಾತಾಡ್ತಾ ಇರುತ್ತಾ? ಅದು ಮಾತಾಡ್ತಾ ಬಿಡುತ್ತೋ, ನೀನಂತೂ ಮಾತಾಡ್ತಾ ಇರ್ಬೇಕು ಯಾವಾಗ. ನಮ್ಮ ಮಗು ನಮ್ಮ ಕಣ್ಮುಂದೆ ಯಾವಾಗ ಬರುತ್ತೋ ಅಂತ ಕಾಯ್ತಾ ಇದ್ದೀನಿ. ಅಂದಾಗೆ ಸರಿ, ಈ ಬಸ್ರಿ ಬೈಕ್ ಅಂತಾರಲ್ಲ, ಅದೇನು ಅಂತ ಹೇಳೋ. ಈ ದುಡ್ಡಿನ ಪ್ರಾಬ್ಲಮ್ ಎಲ್ಲ ಇದ್ದಿದ್ದೆ, ಅದನ್ನೆಲ್ಲ ಮೀರಿ ನಿನ್ನ ಬೈಕ್ ತೀರಿಸ್ತೀನಿ. ಅದೇನೋ ಹಾಲ್ಗೆ ಕೇಸರಿ ಹಾಕೊಂಡು ಕುಡಿದ್ರೆ ಮಗು ತುಂಬಾ ಚೆನ್ನಾಗಿ ಹುಟ್ಟುತ್ತಂತೆ. ಹಾಗಾದ್ರೆ ಒಂದು 100 ಗ್ರಾಮ್ ಕೇಸರಿ ಆರ್ಡರ್ ಮಾಡ್ಲಾ? ದಿನ ಹಾಲು ಹಾಕೊಂಡು ಬಿಡಿ. 100 ಗ್ರಾಮ್ ಕೇಸರಿನ? ಹಾ, ನಿಂಗೆ ಬೇಕು ಅಂದ್ರೆ ಹೇಳು, ಅರ್ಧ ಕೆಜಿನ ಆರ್ಡರ್ ಮಾಡ್ತೀನಿ. ಅದಕ್ಕೇನಂತೆ? ಅರ್ಧ ಕೆಜಿ ಕೇಸರಿನ? ಸಮರ್, ಒಂದ್ ಕೆಲ್ಸ ಮಾಡು, ಮೊದ್ಲದೇನೋ 100 ಗ್ರಾಮ್ ಅಂದಲ್ಲ, ಫಸ್ಟ್ ಅದನ್ನ ಆರ್ಡರ್ ಮಾಡು. ಅದಕ್ಕೇನಂತೆ? ಆನ್ಲೈನ್ ಪೇಮೆಂಟ್ ಮಾಡಿದ್ರೆ ಆಯ್ತು. ಸರಿ, 100 ಗ್ರಾಮ್ ಸಾಕಾಗುತ್ತಾ? ಫಸ್ಟ್ ಆರ್ಡರ್ ಮಾಡಿ ಸರ್. ಕಂಪನಿಗಾಗಿರೋ ಲಾಸನ್ನು ಹೇಗೆ ಸರಿ ಮಾಡಬೇಕು, ಮುಂದೆ ಪ್ರಾಜೆಕ್ಟ್ಗಳನ್ನು, ಟೆಂಡರ್ಗಳನ್ನು ಹೇಗೆ ಹ್ಯಾಂಡಲ್ ಮಾಡಬೇಕು ಅನ್ನೋ ಡಿಸಿಷನ್ಸ್ ಎಲ್ಲ ನೀನು ತಗೋಬೇಕು. ಅಣ್ಣ, ಅವಿ ತಾನು ಹ್ಯಾಂಡ್ಲ್ ಮಾಡ್ತೀನಿ ಅಂತ ಹೇಳ್ತಿದ್ದಾನಲ್ಲ, ಮಾಡಲಿ ಬಿಡು. ಇಲ್ಲ ಚಿಕ್ಕಪ್ಪ, ನನ್ನೊಬ್ಬನಿಂದಾನೇ ಇಷ್ಟೆಲ್ಲ ಕೆಲಸ ಮಾಡೋಕ್ಕೆ ಕಷ್ಟ ಆಗತ್ತೆ. ನನ್ನ ಕಂಪ್ನಿಯಲ್ಲೂ ತುಂಬ ಕೆಲಸ ಇದೆ. ಕಂಪ್ನಿ ಚೆನ್ನಾಗಿ ಬೆಳೀತಿರೋದ್ರಿಂದ ಹೊಸ ಹೊಸ ಪ್ರಾಜೆಕ್ಟ್ಸ್ಗಳು ಬರ್ತಾ ಇದೆ. ಅದನ್ನು ನೋಡಿಕೊಂಡು ಅಭೀವ್ ಕಂಪ್ನಿ ಬಗ್ಗೆನೂ ಯೋಚನೆ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಡೋಂಟ್ ವರಿ ಅವಿ, ಜೊತೆಲಿ ನಾನಿದ್ದೀನಲ್ಲ, ನಾನೆಲ್ಲ ಹ್ಯಾಂಡಲ್ ಮಾಡ್ತೀನಿ. ಅಣ್ಣ, ಅವಿಗಿದೆಲ್ಲ ಕಷ್ಟ ಆಗುತ್ತೆ ಅಂತಂದರೆ ಇದನ್ನೆಲ್ಲ ಮೇಂಟೈನ್ ಮಾಡೋದಕ್ಕೆ ಅವನ ಜೊತೆ ಇನ್ನೊಂದು ಹ್ಯಾಂಡ್ ಇದ್ದರೆ ಅವನಿಗೆಲ್ಲ ಸುಲಭ ಆಗ್ಬೋದು. ಶಾರ್ವರಿ ಇದರಲ್ಲಿ ಇಂಟರ್ಫಿಯರ್ ಆಗೋದ್ರಿಂದ ಮತ್ತೆ ಅಭಿ ಇದರಲ್ಲಿ ತಲೆ ಹಾಕೋ ಚಾನ್ಸ್ ಇದೆ. ಹಾಗಂತ ಅವನನ್ನು ತುಂಬ ದೂರ ಇಡೋಕ್ಕೂ ಆಗಲ್ಲ. ಅಟ್ಲೀಸ್ಟ್ ಶಾರ್ವರಿಯಿಂದಾದರೂ ಅವನು ಎಲ್ಲ ಕೆಲಸಗಳನ್ನು ಕಲಿಯೋಂಗಾಗಲಿ. ಹೌದು, ಅವಿ ಮತ್ತು ಶಾರ್ವರಿ ಜೊತೆ ಇನ್ನೂ ಒಬ್ಬರ ಒಳ್ಳೆ ಹ್ಯಾಂಡ್ ಇದ್ದಿದ್ರೆ ಕೆಲಸಗಳೆಲ್ಲ ಸ್ವಲ್ಪ ಈಸಿ ಆಗ್ತಿತ್ತು. ಅಂಥವ್ರು ಯಾರಿದ್ದಾರಣ್ಣ? ಸಮರ್ಥ ಇದಾನಲ್ಲ, ಸಮರ್ಥ್ಗೆ ಇದ್ರ ಬಗ್ಗೆ ಒಳ್ಳೆ ನಾಲೆಜ್ ಇದೆ. ಎಸ್, ಅವನಿಗೆ ಈ ವಿಷಯದಲ್ಲಿ ಎಕ್ಸ್ಪೀರಿಯನ್ಸ್ ಕೂಡ ಇದೆ. ಅವನೇನಾದರೂ ನನ್ನ ಜೊತೆ ಕೆಲಸ ಮಾಡಕ್ಕೆ ಒಪ್ಕೊಂಡ್ರೆ ನಮಗೆ ದೊಡ್ಡ ಸಪೋರ್ಟ್ ಸಿಗತ್ತೆ. ವೆರಿ ಗುಡ್. ಹಾಗಾದರೆ ಅವನ್ನೇ ಕರೀರಿ, ಮಾತಾಡೋಣ. ಸಮರ್ಥ್,
ಬಾ 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 ಸಮರ್ಥ್. ಹೇಳಿ, ಏನಾದರೂ ಕೆಲಸ ಆಯ್ತಾ? ತುಂಬ ದೊಡ್ಡ ಕೆಲಸ ಇತ್ತು, ಅದಕ್ಕೆ ನೀನು ಕರೆದಿದ್ದು. 1 ಅಥವಾ 2 ತಿಂಗಳು ನೀನು ನನ್ನ ಜೊತೆನೇ ಇದ್ದು ಕಂಪ್ನಿಯಲ್ಲಿ ಬರೋ ಪ್ರಾಡಕ್ಟ್ಸ್ಗಳನ್ನ ಹ್ಯಾಂಡಲ್ ಮಾಡಬೇಕು. ಏನು, ನಾನು ಕಂಪ್ನಿ ಕೆಲಸ ಮಾಡೋದಾ? ನಾನು ಇಲ್ಲಿಗೆ ಬಂದಿರೋದು ಬರೀ ಡ್ರೈವರ್ ಆಗಿ, ಅದಷ್ಟೇ ನನ್ನ ಕೆಲಸ. ಸಮರ್ಥ್, ಡ್ರೈವರಿಂದ ನಿನ್ನ ಪ್ರಮೋಟ್ ಮಾಡ್ತಿದ್ದೀವಿ ಅಂತ ಅನ್ಕೋ. ಕೆಲಸ ಮಾಡೋಕ್ಕೆ ಬಂದಿದೀಯಾ ಅಂತ ಅಂದಮೇಲೆ ಕೆಲಸ ಯಾವುದಾದ್ರೇನು? ನಿಮ್ಮ ಏಜೆನ್ಸಿ ಜೊತೆ ನಾನು ಮಾತಾಡ್ತೀನಿ. ಆನೆಗೆ ಅಂಬಾರಿ ಹೊರೋ ತಾಕತ್ತಿರುವಾಗ ಹುಲ್ಲಿನ ಮೇಲೆ ಹೊತ್ಕೊಂಡು ಓಡಾಡಬಾರ್ದು. ನೋಡಿ ಸಮರ್ಥ್, ನಿನಗೆ ಕಂಪ್ನಿ ಕೆಲಸಗಳನ್ನು ಹ್ಯಾಂಡಲ್ ಮಾಡೋಷ್ಟು ಎಕ್ಸ್ಪೀರಿಯನ್ಸ್ ಇದೆ. ನೀನು ಅದನ್ನು ಚೆನ್ನಾಗಿ ನಿಭಾಯಿಸಿ ಅನ್ನೋ ನಂಬಿಕೆನೂ ನಮಗಿದೆ. ಇದನ್ನು ನೀನು ಪ್ರಮೋಷನ್ ಅಂತಲೇ ಅನ್ಕೋ. ಅವಿ ನಿನಗೆ ಗೈಡ್ ಮಾಡ್ತಾನೆ. ಇನ್ನು ಮುಂದೆ ನೀನು ಕಂಪ್ನಿ ಕೆಲಸಗಳಲ್ಲಿ ಇನ್ವಾಲ್ವ್